ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿ ಬಹು ಮುಖ್ಯವಾದ ಅಂಗ ಅಂದ್ರೆ ಅದು ಕಿಡ್ನಿ. ಮೂತ್ರಾಂಗ ವ್ಯವಸ್ಥೆ ಅನ್ನೋದು ಒಬ್ಬ ವ್ಯಕ್ತಿಯ ಆರೋಗ್ಯವನ್ನ ಉತ್ತಮವಾಗಿ ಇಡುವಲ್ಲಿ ಮಹತ್ತರವಾದ ಕೊಡುಗೆ ನೀಡುತ್ತೆ. ಆದರೆ ಕೆಲವೊಂದಿಷ್ಟು ಕಾರಣದಿಂದ ಯೂರಿನರಿ ಟ್ರ್ಯಾಕ್ನಲ್ಲಿ ಸೋಂಕು ಕಂಡು ಬರುತ್ತೆ. ಹಾಗೆ ಅದು ಮಾರಣಾಂತಿಕ ರೋಗವಾಗಿ ಕೂಡ ಮಾರ್ಪಾಡಾಗಬಹುದು. ಮೂತ್ರನಾಳದಲ್ಲಿ ಉಂಟಾಗುವ ಸೋಂಕು ನಿಜಕ್ಕೂ ಆರೋಗ್ಯದ ಮೇಲೆ ತೀವ್ರ ತರನಾದ ಹಾನಿಯನ್ನ ಉಂಟು ಮಾಡುತ್ತೆ. ಹಾಗೆ ಕಿಡ್ನಿಯಲ್ಲಿ ಕಾಣಿಸಿಕೊಳ್ಳುವ ಕಲ್ಲು ನಮ್ಮ ಜೀವನದ ಉತ್ಸಾಹವನ್ನೇ ಕುಗ್ಗಿಸಿ ಬಿಡುತ್ತೆ. ಇಂದಿಗೂ ಕೂಡ ಕಿಡ್ನಿಯಲ್ಲಿ ಕಲ್ಲು ಉಂಟಾಗುವ ಕುರಿತಾಗಿ ಜನರಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನದ ಕುರಿತಾಗಿ ತಿಳುವಳಿಕೆ ಕಮ್ಮಿ. ಇದರ ಬಗ್ಗೆ ತಿಳಿಯೋಣ ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ವೈದ್ಯರಾದಂತಹ ಡಾಕ್ಟರ್ ಮಂಜುನಾಥ್ ಅವರು. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆ ಬಗ್ಗೆ ಡಾಕ್ಟರ್ ಹತ್ರ ಪರಿಹಾರ ಕೇಳಬಹುದು. ಡಾಕ್ಟರ್, ಮೊದಲಿಗೆ ಕಿಡ್ನಿ ಸ್ಟೋನ್ ಅನ್ನೋದು ಯಾಕಾಗುತ್ತೆ ಒಬ್ಬ ಮನುಷ್ಯನಿಗೆ ಅಂತ? ಕಿಡ್ನಿ ಸ್ಟೋನ್ ಏನಕ್ಕಾಗುತ್ತೆ ಅನ್ನೋದು ಇಟ್ಸ್ ಎ ವೈಡ್ ಕ್ವಶನ್. ಸೊ ಅಷ್ಟೊಂದು ಸಿಂಪಲ್ ಆಗಿ ಹೇಳೋದು ಅಂದರೆ ಇಟ್ಸ್ ಡಿಫಿಕಲ್ಟ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತೀವಿ. ಸೊ ಸ್ಟೋನ್ಸ್ಗೆ ರೀಸನ್ಸ್ ಬಂದುಬಿಟ್ಟಿದೆ. ಸ್ಟೋನ್ಸಲ್ಲಿ ಎಷ್ಟೊಂದು ಟೈಪ್ಸ್ ಇದ್ದಾವೆ. ಕಾಮನೆಸ್ಟ್ ಸ್ಟೋನ್ ಟೈಪ್ ಬಂದುಬಿಟ್ಟು ಕ್ಯಾಲ್ಶಿಯಂ ಆಕ್ಸಲೇಟ್ ಸ್ಟೋನ್ ಅಂತೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಲ್ಶಿಯಂ ಫಾಸ್ಫೇಟ್ ಮತ್ತು ಕ್ಯಾಲ್ಶಿಯಂ ಇನ್ಫೆಕ್ಷನ್ ಸ್ಟೋನ್ಸು, ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಅಂತೇಳಿ ಒಂದೊಂದಕ್ಕೂ ಒಂದೊಂದು ಸಪ್ರೇಟ್ ರೀಸನ್ಸ್ ಇರುತ್ತೆ. ಸೊ ಇನ್ ಜನರಲ್ ಹೇಳಬೇಕು ಏನಕ್ಕೆ ಸ್ಟೋನ್ಸ್ ಆಗುತ್ತೆ ಹೆಚ್ಚಿಗೆ ಅಂತಂದರೆ, ದ ಮೇನ್ ರೀಸನ್ ಈಸ್ ಲೈಫ್ ಸ್ಟೈಲ್. ಸೊ ಡಿಕ್ರೀಸ್ಡ್ ಫ್ಲೂಯಿಡ್ ಇಂಟೇಕ್, ನೆಕ್ಸ್ಟ್ ಡಯಟ್ರಿ ಹ್ಯಾಬಿಟ್ಸ್, ಇನ್ಕ್ರೀಸ್ಡ್ ಅನಿಮಲ್ ಪ್ರೋಟೀನ್ ಇಂಟೇಕ್ ಅಂತೀವಿ. ಅಂದರೆ ಹೆಚ್ಚಿಗೆ ನಾನ್ ವೆಜಿಟೇರಿಯನ್ ಕನ್ಸ್ಯೂಮ್ ಮಾಡೋದು, ಹೆಚ್ಚಿಗೆ ಡಾರ್ಕ್ ಚಾಕ್ಲೇಟ್ಸ್ ಕನ್ಸ್ಯೂಮ್ ಮಾಡುವಂಥದ್ದು, ಆ್ಯಡೆಡ್ ವಿತ್ ಲೋ ಫ್ಲೂಯಿಡ್ ಇಂಟೇಕ್ ಅಂದರೆ ನೀರಿನ ಅಂಶ ತುಂಬ ಕಡಿಮೆ ತಗೊಳ್ಳುವಂಥದ್ದು. ಇದೆಲ್ಲರೂ ಸೇರಿ ಒಟ್ಟಿಗೆ ಸ್ಟೋನ್ಸ್ ಫಾರ್ಮ್ ಆಗುತ್ತೆ. ಓಕೆ, ಇನ್ನು ಪ್ರಿಕಾಷನ್ಸ್ ಹೇಗೆ ತೊಗೊಳ್ಬೋದು ಅಂತ? ಕಿಡ್ನಿ ಸ್ಟೋನ್ ಆಗದೆ ಇರೋ ಹಾಗೆ ಒಬ್ಬ ಮನುಷ್ಯ ಹೇಗೆ ಪ್ರಿಕಾಷನ್ಸ್ ತೊಗೊಳ್ಬೋದು? ನೀವು ಹೇಳಿದ್ರಿ ತುಂಬ ನಾನ್ ವೆಜ್ ಇಂಟೇಕ್ ಮಾಡೋದ್ರಿಂದ ಆಗಲಿ, ಫ್ಲೂಯಿಡ್ ಕಮ್ಮಿ ಆಗೋದ್ರಿಂದ ಆಗಲಿ ಇನ್ನು ಕಿಡ್ನಿ ಸ್ಟೋನ್ ಉಂಟಾಗುತ್ತೆ ಅಂತ. ಪ್ರಿಕಾಷನ್ಸ್ ಇದೆಲ್ಲ ಆಗದೆ ಇರೋ ಹಾಗೆ ಹೇಗೆ ತೊಗೊಳ್ಬೋದು ಅವರು ಅಂತ? ಅದರಲ್ಲೇ ಫಸ್ಟರಲ್ಲೇ ಆನ್ಸರ್ ಇದೆ. ಏನು ಅಂತಂದರೆ, ಸ್ಟೋನ್ಸ್ ಎಲ್ಲರಿಗೂ ಆಗೋದಿಲ್ಲ. ಬಟ್ ಸ್ಟೋನ್ಸ್ ಆಗ್ತಾ ಇರೋರಿಗೆ ಮತ್ತೆ ಸ್ಟೋನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ಟೋನ್ಸ್ ಆಗ್ದಂಗೆ ಪ್ರಿವೆನ್ಷನ್ ತೊಗೋಬೇಕಾದ್ರೆ ಎಲ್ಲರೂ ತೊಗೋಬೇಕಾಗಿರೋ ನೆಸಿಟಿ ಇಲ್ಲ. ಯಾರು ರಿಕರೆಂಟ್ ಸ್ಟೋನ್ ಫಾರ್ಮರ್ಸ್ ಅಂದರೆ ಮತ್ತೆ ಸ್ಟೋನ್ಸ್ ಯಾರಿಗೆ ಫಾರ್ಮ್ ಆಗ್ತಾ ಇರುತ್ತೋ ಅವ್ರಿಗೆ ಡೆಫಿನೆಟ್ಲಿ ತೊಗೋಬೇಕಾಗುತ್ತೆ. ಅವ್ರಿಗೆ ಮೇಯ್ನಾಗಿ ಈಗ ಫಸ್ಟ್ ಹೇಳಿದ್ನಲ್ಲ ರೀಸನ್ಸು, ಅದರಿಂದನೇ ಹೋಗುತ್ತೆ. ಸೊ ಅವರು ವಾಟರ್ ಇಂಟೇಕ್ ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ. ಪರ್ ಡೇ ಅಟ್ಲೀಸ್ಟ್ 2 to 3 liters ಆಫ್ ಫ್ಲೂಯಿಡ್ ಇಂಟೇಕ್, ವಾಟರ್ ಇಂಟೇಕ್ ತೊಗೋಬೇಕು. ಅದು ಕೂಡ ಕಂಟಿನ್ಯೂಸ್ಲಿ ತೊಗೋಬಾರ್ದು. ಇಟ್ ಈಸ್ ಸ್ಲೋ, ಸ್ಪೇಸ್ಡ್ ಔಟ್. ಎವ್ರಿ ಹಾರ್ ಸಮ್ ಅಮೌಂಟ್ ಆಫ್ ವಾಟರ್, ಎವ್ರಿ ಹಾರ್ ಅಟ್ಲೀಸ್ಟ್ 200 to 250 ml ಆಫ್ ವಾಟರ್ ಇಫ್ ದೇ ಆರ್ ಟೇಕಿಂಗ್ ಅಂತಂದರೆ, 14 hours ಅವೇಕ್ ಇದ್ದಾರೆ ಅಂತಂದರೆ ಅಪ್ ಟು 3 liters ಆಫ್ ವಾಟರ್ ಅದೇ ಕ್ಯಾನ್ ಕನ್ಸ್ಯೂಮ್ ಅಂತೇಳಿ. ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಅನಿಮಲ್ ಪ್ರೋಟೀನ್ ಇಂಟೇಕ್, ನಾನ್ ವೆಜಿಟೇರಿಯನ್ ಕಡಿಮೆ ಮಾಡ್ಕೊಳ್ಳಿ. ಡಾರ್ಕ್ ಚಾಕ್ಲೇಟ್ಸ್ ತಗೊಳ್ಳೋದು ಕಡಿಮೆ ಮಾಡ್ಕೊಳ್ಳಿ, ಸ್ಪಿನಾಚ್ ಕಡಿಮೆ ಮಾಡಿ, ಟೊಮ್ಯಾಟೊ ಕಡಿಮೆ ಮಾಡಿ ಅಂತೇಳಿ. ದೀಸ್ ಆರ್ ದ ಥಿಂಗ್ಸ್ ವಿ ರೆಕಮೆಂಡ್ ದೆಮ್ ಯಾರಿಗೆ ಸ್ಟೋನ್ಸ್ ಮತ್ತೆ ಆಗ್ತಾ ಇರುತ್ತೆ. ಅದರ್ವೈಸ್ ಇನ್ ಜನರಲ್ ಪಾಪ್ಯುಲೇಷನ್ ಎಲ್ಲರೂ ಕೇರ್ ತಗೋಬೇಕು ಅನ್ನೋದು ಇಲ್ಲ. ಸ್ಟೋನ್ಸ್ ಇರೋ ಅಂಥವ್ರು ದೋಸ್ ಪೀಪಲ್ ಹ್ಯಾವ್ ಟು ಟೇಕ್ ದಿಸ್ ಕೇರ್. ಓಕೆ, ನಾರ್ಮಲ್ ಆಗಿ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಲೀಟರ್ ವಾಟರ್ ಕುಡಿಬೇಕು ಅಂತ ಹೇಳ್ತೀರಾ? ನಾರ್ಮಲ್ ಆಗಿ 1.5 to 3 liters, ದಟ್ ಈಸ್ ಅ ನಾರ್ಮಲ್ ಫ್ಲೂಯಿಡ್ ಇಂಟೇಕ್ಸ್ ಟು ಬಿ ಕನ್ಸ್ಯೂಮ್ಡ್ ಅಂತ ಹೇಳ್ಬಿಟ್ಟು. ಸ್ಟೋನ್ ಪೇಷಂಟ್ಸಲ್ಲಿ ಮಿನಿಮಮ್ 2.5 to 3 ಅಂತೂ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಹೆಚ್ಚಿಗೆ ಇದ್ರೇ ಅವ್ರಿಗೆ ಸ್ಟೋನ್ಸ್ ಕಾನ್ಸಂಟ್ರೇಷನ್, ಕ್ರಿಸ್ಟಲೈಸೇಷನ್ ಅಂತೀವಿ. ಸ್ಟೋನ್ಸ್ ಬಂದುಬಿಟ್ಟಿದೆ, ಇಟ್ ಈಸ್ ನಾಟ್ ಫಾರ್ಮ್ಡ್, ಇಟ್ ಈಸ್ ನಾಟ್ ವಾಟ್ ಯು ಕನ್ಸ್ಯೂಮ್. ನಾವು ಕನ್ಸ್ಯೂಮ್ ಮಾಡುವಂಥ ಸ್ಟೋನ್ಸ್ ಅಲ್ಲ, ಅಕ್ಕಿಯಲ್ಲಿ ಬರುವಂಥ ಕಲ್ಲಲ್ಲ ಅದು ಸ್ಟೋನ್ಸ್ ಕಿಡ್ನಿ ಒಳಗಡೆನೇ ಫಾರ್ಮ್ ಆಗುವಂಥದ್ದು. ಏನಾಗುತ್ತೆ ಅಂದರೆ, ಸೊಲ್ಯೂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಫ್ಲೂಯಿಡ್ ಇನ್ ಯೂರಿನ್, ಯಾವಾಗ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಈಸ್ ಮೋರ್ ಅಂದರೆ ಅದು ಡಿಸಾಲ್ವಬಿಲಿಟಿಗಿಂತಲೂ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಇರುತ್ತೋ ಇಟ್ ವಿಲ್ ಬಿಕಮ್ ಎನ್ಕ್ರಸ್ಟೆಡ್. ಆವಾಗ ಅದ್ರ ಒಳಗಡೆ ಇರುತ್ತೆ. ದಟ್ ಈಸ್ ಅ ರೀಸನ್ ವೈ ವಿ ಟೆಲ್ ದೆಮ್ ಟು ಟೇಕ್ ಮೋರ್ ವಾಟರ್ ತಿಂದರೆ ದಿಲ್ ಕೀಪ್ ದ ಕ್ರಿಸ್ಟಲ್ಸ್ ಅಪಾರ್ಟ್ ಸೊ ದಟ್ ಸ್ಟೋನ್ಸ್ ವಿಲ್ ನಾಟ್ ಫಾರ್ಮ್ ಅಂತೇಳಿ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ರಮೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ರಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ಓಕೆ, ನಮಸ್ತೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹೇಳಿ ರಮೇಶ್. ಡಾಕ್ಟರ್ ನಮಸ್ತೆ. ಡಾಕ್ಟರ್, ನಮಗೆ ಲಾಸ್ಟ್ ವೀಕ್ ಅಲ್ಲಿ ರೈಟ್ ಸೈಡ್ ಕೆಳಗಡೆ ಹೊಟ್ಟೆ ಸ್ವಲ್ಪ ನೋವು ಜಾಸ್ತಿ ಬರ್ತಾ ಇತ್ತು. ಅವಾಗ ಏನ್ ಮಾಡಿದ್ರೆ ಡಾಕ್ಟರ್ ತೋರಿಸಿ, ಡಾಕ್ಟರ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರು. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿ ಆದ್ಮೇಲೆ ಮೈನರ್ ಸ್ಟೋನ್ಸ್ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ ಮೆಡಿಸಿನ್ ಅದೇ ಪೈನ್ಗೆ ಸ್ವಲ್ಪ ಮೆಡಿಸಿನ್ ಕೊಟ್ರು, ನೀರ್ ಚೆನ್ನಾಗಿ ಕುಡೀರಿ ಹೋಗುತ್ತೆ ಅಂತ ಹೇಳಿದ್ರು. ಬೇರೆ ಇನ್ನೇನು ಹೇಳಿಲ್ಲ ಡಾಕ್ಟರ್.
ಅಲ್ಲ, ಸ್ಟೋನು ಮಿಯರ್ ಪ್ರೆಸೆನ್ಸ್ ಆಫ್ ಸ್ಟೋನ್ ವಿಲ್ ನಾಟ್ ಕಾಸ್ ಪೈನ್. ಅಂದರೆ ಸ್ಟೋನ್ ಕಿಡ್ನಿ ಒಳಗಡೆ ಇದಿದೆ ಅಂದಿದ ತಕ್ಷಣ ಪೈನ್ ನೋವು ಆಗಬೇಕು ಅನ್ನೋ ರೀಸನ್ ಇಲ್ಲ. ಯಾವಾಗ ಸ್ಟೋನು ಕಿಡ್ನಿಯಿಂದ ಇಳಿದು ಟ್ಯೂಬಲ್ಲಿ ಬ್ಲಾಕ್ ಮಾಡುತ್ತೋ ಆವಾಗ ಪೈನ್ ಬರುತ್ತೆ. ಸೊ ನಿಮಗೆ ಹೇಳ್ತಾ ಇರೋ ಸಿಂಪ್ಟಮ್ಸ್ ವೈಸ್ ಸ್ಕ್ಯಾನ್ ನೋಡಿದ್ರೆ ಮೋಸ್ಟ್ಲಿ ಸಣ್ಣ ಸ್ಟೋನ್ ಇರ್ಬೋದು. ಎಲ್ಲ ಸ್ಟೋನ್ಸ್ಗೂ ಸರ್ಜರಿ ಮಾಡಬೇಕಾಗಿರೋ ನೆಸೆಸಿಟಿ ಇಲ್ಲ. ಸಣ್ಣ ಸ್ಟೋನ್ ಇದ್ರೆ ಎಸ್ ಇಟ್ ವಿಲ್ ಗೋ ವಿತ್ ದ ಮೆಡಿಸಿನ್ಸ್. ಅದನ್ನು ಮೆಡಿಕಲ್ ಎಕ್ಸ್ಪಲ್ಷನ್ ಥೆರಪಿ ಅಂತೀವಿ. ಅಂದರೆ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಕೊಟ್ಟು ಸೊ ದಟ್ ವಿಲ್ ಅಲೋ ದ ಸ್ಟೋನ್ಸ್ ಟು ಪಾಸ್ ಔಟ್. ಸ್ಟೋನ್ಸ್ ಹೊರಗಡೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯು ನೀಡ್ ಟು ವೆಯ್ಟ್. ಯಾಕಂದರೆ ಮತ್ತೆ ಫಾಲೋ ಅಪ್ ಇರಬೇಕು ಅದಕ್ಕೆ. ಮೆಡಿಸಿನ್ಸ್ ತಗೊಂಡ್ರೆ 1 ವೀಕ್ 2 ವೀಕ್ಸ್ ಅಲ್ಲ 3 ವೀಕ್ಸ್ ಮೆಡಿಸಿನ್ಸ್ ತಗೊಂಡಿದ್ದಾದ್ಮೇಲೆ ಮತ್ತೆ ಸ್ಕ್ಯಾನ್ ಮಾಡಿ ಆ ಸ್ಟೋನ್ ಪಾಸ್ ಔಟ್ ಆಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಸಪೋಸ್ ಸ್ಟೋನ್ ಪಾಸ್ ಔಟ್ ಆಗಿಲ್ಲ ಅಂತಂದ್ರೆ ಎಸ್ ಯು ಮೇ ರಿಕ್ವೈರ್ ಅ ಪ್ರೊಸೀಜರ್ ಟು ರಿಮೂವ್ ದಟ್ ಸ್ಟೋನ್ ಆರ್ ಟು ಪೌಡರ್ ದ ಸ್ಟೋನ್ ವಿತ್ ದ ಲೇಸರ್. ಯಾಕೆ ಅಂತಂದ್ರೆ ಅಲ್ಲೇ ಇದೆ ಸ್ಟೋನ್ಗೆ ಕಿಡ್ನಿಗೆ ಹಾಗೆ ಬ್ಲಾಕ್ ಮಾಡ್ತಿದೆ ಅಂದರೆ ಇಟ್ ಮೇ ಕಿಡ್ನಿಗೆ ಪ್ರಾಬ್ಲಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ಕೆ. ಇನ್ನು ಡಾಕ್ಟರ್, ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ? ಕಿಡ್ನಿ ಸ್ಟೋನ್ ಇದೆ ಅಂತ ಕೆಲವ್ರಿಗೆ ಪೇನ್ ಬರುತ್ತೆ, ಕೆಲವ್ರಿಗೆ ಪೇನೇ ಬರೋದಿಲ್ಲ. ಸೊ ಹೇಗೆ ರೆಗ್ಯುಲರ್ ರುಟೀನ್ ಚೆಕಪ್ ಇರಬೇಕಾ ಅಥವಾ ಪೇನ್ ಬಂದವರು ಯಾವ ರೀತಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ? ಸಿಂಪ್ಟಮ್ಸ್ ಬೇಸಿಕಲಿ ಏನೇನಿರುತ್ತೆ ಅಂತ. ಬೇಸಿಕಲಿ ಅವ್ರು ಆಸ್ಕಿಂಗ್ ಸ್ಟೋನ್ಸ್ ಸಿಂಪ್ಟಮೆಟಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನೋ ಥರ, ಇನ್ವೆಸ್ಟಿಗೇಷನ್ಸ್ ಅನ್ನೋ ಥರ. ಸಿಂಪ್ಟಮೆಟಾಲಜಿ ಅಂತಂದರೆ ಆಗಲೇ ಅವ್ರಿಗೆ ಹೇಳ್ತಿದ್ದೆ ಮಿಯರ್ ಪ್ರೆಸೆನ್ಸ್ ಆಫ್ ಸ್ಟೋನ್ ಇಸ್ ದ ವಿಲ್ ನಾಟ್ ಕಾಸ್ ಸಿಂಪ್ಟಮ್ಸ್ ಅಂತೇಳಿ. ಸ್ಟೋನ್ ಕಿಡ್ನಿಯಲ್ಲಿ ಜನರಲಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಇನ್ಸೈಡ್ ದ ಕಿಡ್ನಿ ಒಳಗಡೆನೇ ಇರುತ್ತೆ. ಬಟ್ ಅನಾಟಮಿ ನೋಡಿದಿರಂದರೆ ಸ್ಟೋನು ಕಿಡ್ನಿ ಒಳಗಡೆಯಿಂದ ಒಂದು ಸಣ್ಣ ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಒಳಗಡೆಗೆ ಯಾವುದಾದ್ರು ಸ್ಟೋನ್ ಮೂವ್ ಆಗಿದೆ ಅಂದರೆ ಅಲ್ಲಿ ಪೇಯ್ನ್ ಕಾಸ್ ಮಾಡುತ್ತೆ. ಏನಕ್ಕೆ ಅಂದರೆ ಆ ಕಿಡ್ನಿಯಿಂದ ಪ್ರೊಡ್ಯೂಸ್ ಆಗುವಂಥ ಯೂರಿನ್ನು ಆ ಸ್ಟೋನೇ ಬ್ಲಾಕ್ ಮಾಡ್ತಾ ಇರುತ್ತೆ, ಅದು ಹೊರಗಡೆ ಬರೋದಿಲ್ಲ. ಅದರಿಂದ ಕಿಡ್ನಿ ಊತ ಬಂದಿರುತ್ತೆ. ಇಟ್ ವಿಲ್ ಸ್ವೆಲ್ ಆಗಿ ಅದರಿಂದ ಪೇಯ್ನ್ ಬರುವಂಥದ್ದು. ಸೊ ದಟ್ ಒನ್ ಆಫ್ ದ ಸಿಂಪ್ಟಮ್ಸ್ ಪೇಯ್ನ್ ಇಸ್. ಇನ್ನೊಂದ್ಸಲಿ ಸ್ಟೋನ್ ಸೈಜ್ ತುಂಬ ದೊಡ್ಡದಿದೆ ಅಂತಂದರೆ ಅದು ಕಿಡ್ನಿ ಒಳಗಡೆನೇ ಇದೆ ಅಂದರೆ ಅವಾಗಲೂ ಕೂಡ ಪೇಯ್ನ್ ಬರುತ್ತೆ. ನಾಟ್ ಟು ಮೂವ್ ಔಟ್, ಯಾಕಂದರೆ ಅಲ್ಲೇ ಒಳಗಡೆನೇ ಬ್ಲಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಕಿಡ್ನಿಗೆ. ಆ್ಯಂಡ್ ಸೆಕೆಂಡ್ ಸಿಂಪ್ಟಮ್ಸ್ ಅಂತ ಬಂದಿದೆ ಹೆಮೆಚೂರಿಯಾ ಅಂತೀವಿ. ಅಂದರೆ ಯೂರಿನಲ್ಲಿ ಬ್ಲಡ್ ಹೊರಗಡೆ ಹೋಗ್ತಾ ಇರುತ್ತೆ. ಅಂದರೆ ಯೂರಿನ್ ಮಾಡಿದ್ರೆ ದೆಲ್ ಸಿ ರೆಡ್ಡಿಶ್ ಕಲರ್ ಆಫ್ ಯೂರಿನ್, ಸ್ವಲ್ಪ ಆಲ್ಮೋಸ್ಟ್ ಲೈಕ್ ರೆಡ್ಡಿಶ್ ಇರುತ್ತೆ, ಬ್ಲಡ್ ಥರನೇ ಇರುತ್ತೆ. ಆ್ಯಂಡ್ ಥರ್ಡ್ ಥಿಂಗ್ ಬಂದುಬಿಟ್ಟಿದೆ ಇನ್ಫೆಕ್ಷನ್ಸ್ ಆಗುತ್ತೆ ಸ್ಟೋನಿಂದ, ಸೋಂಕು ಆಗುವಂಥದ್ದು. ಸ್ಟೋನ್ ಯಾವಾಗ ಬ್ಲಾಕ್ ಮಾಡಿರುತ್ತೋ ಅಲ್ಲಿ ಯೂರಿನರಿ ಸ್ಟೇಸಿಸ್ ಆಗಿ ಅದರಿಂದ ಯೂರಿನ್ ಇನ್ಫೆಕ್ಷನ್ನು, ಕಿಡ್ನಿ ಇನ್ಫೆಕ್ಷನ್ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಫೀವರ್ ಬರ್ಬೋದು, ಪೇಯ್ನ್ ಬರ್ಬೋದು. ಕಾಮನೆಸ್ಟ್ ಸಿಂಪ್ಟಮ್ ಈಸ್ ಪೇಯ್ನ್, ಎಸ್ಪೆಷಲಿ ಕೋಲಿಕ್ ಪೇಯ್ನ್. ಅಂದರೆ ಒಂದು ಸೈಡ್ ಪೇಯ್ನ್ ಬರುತ್ತೆ. ದೆ ಟಿಪಿಕಲಿ ಕಮ್ ಲೈಕ್ ದಿಸ್, ಥರ ಕೈ ಹಿಡ್ಕೊಂಡು ಬರ್ತಾರೆ, ಇಲ್ಲೇ ಹಿಡಿತಾ ಇದೆ ಒಳಗಡೆ ಅಂತ. ಆ್ಯಂಡ್ ಇಟ್ ಈಸ್ ಕೋಲಿಕಿ. ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪೇಯ್ನ್ ಅಂತಂದರೆ ಅದು ವ್ಯಾಕ್ಸಿಂಗ್ ಆ್ಯಂಡ್ ವ್ಯಾನಿಂಗ್, ಅಂದರೆ ತುಂಬ ಸಿವಿಯರ್ ಪೀಕ್ ಹೋಗುತ್ತೆ. ಏನು ಮೂವ್ಮೆಂಟ್ ಮಾಡಿದ್ರು ಕೂಡ ಪೇಯ್ನ್ ಕಡಿಮೆ ಆಗೋದಿಲ್ಲ. ಸೊ ಪೇಯ್ನ್ ಕಡಿಮೆ ಆಗಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಮೆಡಿಸಿನ್ಸ್ ಅಷ್ಟೇ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟಿದೆ ಹೇಳಿದ್ನಲ್ವ, ಫೀವರು ಮತ್ತು ಹೆಮೆಚೂರಿಯಾ, ಯೂರಿನಲ್ಲಿ ಬ್ಲಡ್ ಹೋಗುವಂಥದ್ದು. ಸೊ ದೀಸ್ ಆರ್ ದ ಅದರ್ ಸಿಂಪ್ಟಮ್ಸ್. ತುಂಬ ರೇರ್ ಸಿಚುವೇಷನ್ಸಲ್ಲಿ ಇಟ್ ಕ್ಯಾನ್ ಗೋ ಇನ್ ಫಾರ್ ದಿ ರೀನಲ್ ಫೇಲ್ಯೂರಲ್ಲಿ ಕೂಡ ಹೋಗ್ಬೋದು. ಓಕೆ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ನವೀನಾ ಅಂತ, ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಳಿನಾ ಅವರೇ. ನಮಸ್ತೆ ಮ್ಯಾಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹೇಳಿ ನಳಿನಾ ಅವರೇ. ಸರ್, ನನಗೆ ಆಕ್ಚುಲಿ ಗಾಲ್ ಸ್ಟೋನ್ ಇದೆ ಸರ್. ಅದು 10 mm ಅಂತ ಹೇಳಿದ್ದಾರೆ. ಅದು ಈಸಿಲಿ ಸಿಂಪ್ಟಮ್ಸ್ ಏನಾದರೂ ಇದೆಯಮ್ಮ? ನೋವೇನಾದರೂ ಇದೆಯಾ? ಹಲೋ, ನೋವಿದೆಯಾ? ಹಾ ಸರ್, ನೋವಿದೆ, ಹೊಟ್ಟೆ ನೋವು ಬರ್ತಾನೆ ಇರುತ್ತೆ. ಗಾಲ್ ಸ್ಟೋನ್ಸ್ ಇಸ್ ಎ ಟೋಟಲಿ ಡಿಫರೆಂಟ್ ಎಂಟಿಟಿ. ಅಂದರೆ ನಿಮಗೆ ಗಾಲ್ ಬ್ಲಾಡ್ರಲ್ಲಿ ಪಿತ್ತಕೋಶದಲ್ಲಿ ಸ್ಟೋನ್ ಇದೆ ಅಂತಂದರೆ ಅದರಿಂದ ಪೇಯ್ನ್ ಸಿಂಪ್ಟಮ್ಸು ಬರ್ತಿದೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಇದು ಕಿಡ್ನಿ ಸ್ಟೋನ್ ಅಲ್ಲ, ಇದು ಟೋಟಲಿ ಡಿಫರೆಂಟ್. ಗಾಲ್ ಸ್ಟೋನು ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಗಾಲ್ ಸ್ಟೋನ್ಸ್ಗೆ ಟ್ರೀಟ್ಮೆಂಟ್ ಅಂತಂದರೆ ಲ್ಯಾಪ್ರೋಸ್ಕೋಪಿಕ್ ಕೋಲಿಸಿಸ್ಟೆಕ್ಟಮಿ ಅಂತೇಳಿ ಮಾಡ್ತೀವಿ. ಅಂದರೆ ಗಾಲ್ ಬ್ಲಾಡರ್ನೇ ಫುಲ್ ರಿಮೂವ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ನಳಿನಾ ಅವರೇ ಕರೆ ಮಾಡಿದ್ಕೆ. ಇನ್ನು ಟ್ರೀಟ್ಮೆಂಟ್ ಯಾವ ರೀತಿ ಇದೆ ಕಿಡ್ನಿ ಸ್ಟೋನ್ಗೆ ಅಂತ? ಕಿಡ್ನಿ ಸ್ಟೋನ್ಸ್ಗೆ ಟ್ರೀಟ್ಮೆಂಟ್ಸ್ ಬಂದುಬಿಟ್ಟು ಕನ್ವೆನ್ಷನಲಿ ಓಪನ್ ಸರ್ಜರೀಸ್ ಇರ್ತಾ ಇತ್ತು. ಸೊ ಲೇಟರ್ ಆನ್ ಇಟ್ ಆಸ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್. ಮೋಸ್ಟ್ ಆಫ್ ದ ಕಿಡ್ನಿ ಸ್ಟೋನ್ಸ್ ನವೆ ಡೇಸ್ ಫಾರ್ ಟ್ರೀಟಿಂಗ್ ವಿತ್ ಎಂಡೋಸ್ಕೋಪಿಕ್ ಪ್ರೊಸೀಜರ್. ಎಂಡೋಸ್ಕೋಪಿಕ್ ಪ್ರೊಸೀಜರ್ ಅಂತಂದರೆ ಎಲ್ಲೂ ಕಟ್ಟಿರೋದಿಲ್ಲ, ಬಾಡಿ ಮೇಲೆ ಎಲ್ಲೂ ಗಾಯ ಅನ್ನೋದಿರೋದಿಲ್ಲ. ಫ್ರಮ್ ದ ಪ್ಲೇಸ್ ವೇರ್ ದೆ ಪಾಸ್ ಯೂರಿನ್, ಅಲ್ಲಿಂದನೇ ನಾವು ಸ್ಕೋಪ್ ಹಾಕ್ಕೊಂಡು ಹೋಗ್ತೀವಿ, ಸಣ್ಣದೊಂದು ಸ್ಕೋಪು. ಅದರಲ್ಲಿ ಕಿಡ್ನಿವರೆಗೂ ಫಸ್ಟ್ ಯುರೆತ್ರಾಯಿಂದ ಬ್ಲಾಡರ್ಗೆ ಹೋಗಿ, ಬ್ಲಾಡರಿಂದ ಅಗೇನ್ ವಿ ಗೋ ಟಿಲ್ ದ ಕಿಡ್ನಿ ಆ್ಯಂಡ್ ವಿ ಪೌಡರ್ ದ ಸ್ಟೋನ್ ವಿತ್ ದ ಲೇಸರ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಅಸ್ ಲೇಸರ್ ಟ್ರೀಟ್ಮೆಂಟ್ ಫಾರ್ ದಿ ಸ್ಟೋನ್ಸ್ ಅಂತ ಹೇಳ್ಬಿಟ್ಟು. ಅದು ಸ್ಟೋನ್ ಪೊಸಿಷನ್ ಎಲ್ಲಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಹೋಗುತ್ತೆ. ಇಫ್ ದ ಸ್ಟೋನ್ ಇಸ್ ಇನ್ ದ ಯುರೆಟ್ರಲ್ಲಿದ್ದರೆ ಯುರೆಟ್ರೋ ರಿನೋಸ್ಕೋಪಿ ಅಂತೇಳಿ ಮಾಡ್ತೀವಿ, URS ಅಂತೇಳಿ. ಅದರಲ್ಲಿ ಮಾಡಿ ಸ್ಟೋನ್ನ ಅಲ್ಲಿ ಲೇಸರಲ್ಲಿ ಪೌಡರ್ ಮಾಡ್ತೀವಿ. ಸಪೋಸ್ ಕಿಡ್ನಿ ಒಳಗಡೆ ಸ್ಟೋನ್ ಇದೆ ಅಂತಂದರೆ ಎಸ್, ಅದಕ್ಕೆ ಮಲ್ಟಿಪಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ESWL ಅಂತೇಳಿರುತ್ತೆ, PCNL ಅಂತೇಳಿರುತ್ತೆ, RIRS ಅಂತೇಳಿ. ESWL ಅಂದರೆ ಹೊರಗಡೆಯಿಂದ ಶಾಕ್ ವೇವ್ ಲಿಥೋಟ್ರಿಪ್ಸ್ ಇದೆ. ಅದರ ಸಕ್ಸಸ್ ರೇಟ್ ಈಸ್ ನಾಟ್ ವೆರಿ ಗುಡ್, 60 to 70% ಅಷ್ಟೇ ಸಕ್ಸಸ್ ರೇಟು. ಪ್ರೀ ಆಪರೇಟಿವ್ಲಿ ಮಾಡೋದಕ್ಕೆ ಮುಂಚೆನೇ ನಮಗೆ ಸಕ್ಸಸ್ ರೇಟ್ ಪ್ರಿಡಿಕ್ಟ್ ಮಾಡೋದಕ್ಕೂ ಎಲ್ಲ ಟೈಮು ಆಗೋದಿಲ್ಲ. ಸೊ ಪೇಷಂಟ್ ಶುಡ್ ಬಿ ರೆಡಿ ಫಾರ್ ಅಕ್ಸೆಪ್ಟೆನ್ಸ್.
ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಅಂತಂದರೆ PCNL ಅಂತೇಳಿ, ಅದ್ರ ಕೀ ಹೋಲ್ ಸರ್ಜರಿ, ಬ್ಯಾಕ್ ಸೈಡಿಂದ ಪಂಕ್ಚರ್ ಮಾಡಿ ಕಿಡ್ನಿ ಒಳಗಡೆ ಹೋಗಿ. ಇಫ್ ಇಟ್ ಈಸ್ ವೆರಿ ಬಿಗ್ ಸ್ಟೋನ್ ಅಂದರೆ ವಿ ಡೂ ಸಜೆಸ್ಟ್. ಸ್ಮಾಲರ್ ಸ್ಟೋನ್ಸ್ಗೆ ನವೇ ಡೇಸ್ PCNL ಈಸ್ ನಾಟ್ ಸಪೋಸ್ ಟು ಬಿ. ವಿ ಆರ್ ಗೋಯಿಂಗ್ ಅಪ್ ಫಾರ್ ದಿ ಲೇಸರ್ ಟ್ರೀಟ್ಮೆಂಟ್, ದಟ್ ಈಸ್ RIRS ಅಂತೇಳಿ ಒಂದು ಸರ್ಜರಿ ಮಾಡ್ತೀವಿ. ಅದರಲ್ಲಿ ಯೂರಿನ್ ಪಾಸ್ ಮುಖಾಂತರ ಆಗಲೇ ಹೇಳಿದ್ನಲ್ವಾ, ರಾದರ್ ದನ್ ದ ಸ್ಟ್ರೈಟ್ ಸ್ಕೋಪ್ ವಿ ಯೂಸ್ ಫ್ಲೆಕ್ಸಿಬಲ್ ಸ್ಕೋಪ್ಸ್, ಅಂದರೆ ಬೆಂಡ್ ಆಗುತ್ತೆ ಸ್ಕೋಪು, ಕಿಡ್ನಿ ಒಳಗಡೆಗೂ ಬೆಂಡ್ ಆಗುತ್ತೆ. ಸ್ಟೋನ್ ಇರನ್ನ ಲೇಸರ್, ಹೋಲ್ಮಿಯಂ ಲೇಸರಿಂದ ವಿ ಪೌಡರ್ ಇಟ್, ವಿ ಮೇಕ್ ಇಟ್ ಟು ಎ ವೆರಿ ಸ್ಮಾಲ್ ಪೀಸಸ್, ತುಂಬ ಸಣ್ಣ ಡಸ್ಟ್, ಆ್ಯಕ್ಚುಲಿ 300-200 ಮೈಕ್ರಾನ್ ಸೈಜ್ ಪೀಸಸ್ ಥರ ಮಾಡ್ತೀವಿ ಸ್ಟೋನ್ಸ್ನ. ಅಷ್ಟು ಪೀಸಸ್ ಮಾಡಿಬಿಟ್ಟು ಸ್ಟೆಂಟ್ ಹಾಕಿ ಬರ್ತೀವಿ. ಆ ಸ್ಟೋನ್ ಪೀಸಸ್ ಎಲ್ಲ ಸ್ಟೆಂಟಲ್ಲಿ ಹೊರಗಡೆಯಿಂದ ಬಂದುಬಿಡುತ್ತೆ. ಓಕೆ, ಇನ್ನು ಡಾಕ್ಟರ್ ಪ್ರಾಸ್ಟೇಟ್ ಅಂದರೆ ಏನು ಅಂತ? ಪ್ರಾಸ್ಟೇಟ್ ಅನ್ನೋದು ಇಟ್ಸ್ ಅ ಮೇಲ್ ಆಕ್ಸೆಸರಿ ಸೆಕ್ಷುವಲ್ ಆರ್ಗನ್. ಇದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಎಲ್ಲ ಗಂಡಸರಲ್ಲೂ ಪ್ರೆಸೆಂಟ್ ಇರುತ್ತೆ. ಬೈ ಬರ್ತೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ. ಬೈ ಲೊಕೇಶನ್ ಹೇಗಿರುತ್ತೆ ಅಂತಂದರೆ, ಬ್ಲ್ಯಾಡರ್ ಇರುತ್ತೆ, ಯೂರಿನ್ ಬ್ಲ್ಯಾಡರಿಂದ ಒಂದು ಸಣ್ಣ ಪೈಪ್, ಯುರೆತ್ರ ಅಂತೀವಿ, ಆ ಪೈಪಿಂದನೇ ಯೂರಿನ್ ಹೊರಗಡೆ ಬರುವಂಥದ್ದು. ಜಸ್ಟ್ ಬಿಲೋ ದ ಬ್ಲ್ಯಾಡರ್ ದಿಸ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಈಸ್ ಪ್ರೆಸೆಂಟ್, ಜಸ್ಟ್ ಲೈಕ್ ಹೋಲ್ಡಿಂಗ್ ದ ನೆಕ್ ಆಫ್ ದ ಬ್ಲ್ಯಾಡರ್ ಅನ್ನೋ ಥರ ಇರುತ್ತೆ. ಆ ಥರ ಇರುತ್ತೆ ಪ್ರಾಸ್ಟೇಟ್. ಎವ್ರಿ ಟೈಮ್ ಯೂರಿನ್ ವಿಲ್ ಬಿ ಗೋಯಿಂಗ್ ಥ್ರೂ ದ್ಯಾಟ್ ಓನ್ಲಿ, ಥ್ರೂ ದ ಪ್ರಾಸ್ಟೇಟ್. ಯಾಕಂದರೆ ಆ ಪೋರ್ಷನ್ ಆಫ್ ದ ಟ್ಯೂಬ್ಗೆ ನಾವು ಪ್ರಾಸ್ಟೇಟಿಕ್ ಯುರೆತ್ರ ಅಂತೀವಿ, ಆ ಟ್ಯೂಬ್ಗೆ. So this prostate is present from birth only, but due to the hormonal changes, after a certain age, after 40 years of age, this prostate starts growing. So when it grows outside, it will not much block. ಯಾವಾಗ ಅದು ಗ್ರೋಸ್ ಇನ್ಸೈಡ್ ಅಲ್ವಾ, ಟ್ಯೂಬ್ ಲೂಮೆನ್ನ ಬ್ಲಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೋ, then the prostatic problem starts. This is age related enlargement of the prostate. ಇದು ಬಂದ್ಬಿಟ್ಟಿದೆ, this we call it as benign prostatic hyperplasia, benign prostatic hypertrophy ಅಂತೀವಿ, BPH ಅಂತೀವಿ. There is one more entity can happen like any other organ. Prostate also can go in for the cancerous transformation. We call it as cancer prostate. Prostate ಅಲ್ಲಿ ಕೂಡ ಕ್ಯಾನ್ಸರ್ ಆಗ್ಬೋದು. ಅದರಲ್ಲೂ ಸಮಟೈಮ್ಸ್ ಸಮ್ ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ. ದರ್ ಆರ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್. ಡಿಸ್ಯೂರಿಯಾ ಅಂತೀವಿ, ಅಂದರೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಯೂರಿನ್ ಪಾಸ್ ಮಾಡೋದ್ರಿಂದ. ಸಪೋಸ್ ವೆರಿ ಮೆಟಾಸ್ಟಾಟಿಕ್ ಟ್ಯೂಮರ್ ಅಂತಂದರೆ ಅದರಿಂದ ಬ್ಯಾಕ್ ಪೈನ್ ಸಿಂಪ್ಟಮ್ಸ್ ಎಲ್ಲನೂ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಪ್ರಾಸ್ಟೇಟ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ನಿಮ್ಮಲ್ಲಿ ಅಂತ? ಪ್ರಾಸ್ಟೇಟ್ಗೆ ಜನರಲಿ ಟ್ರೀಟ್ಮೆಂಟ್ಸ್ ಹೇಳಬೇಕು ಅಂತಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಹೇಳ್ತೀವಿ, ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ವಿ ಟ್ರೀಟ್ ದ ಸಿಂಪ್ಟಮ್ಯಾಟಿಕ್ ಪ್ರಾಸ್ಟೇಟ್ಸ್ ವಿತ್ ಮೆಡಿಕಲ್ ಆಲ್ಫಾ ಬ್ಲಾಕರ್ಸು ಮತ್ತು 5-alpha ರಿಡಕ್ಟೇಸ್ ಇನ್ಹಿಬಿಟರ್ಸ್ ಅಂತೇಳಿ ಮೆಡಿಸಿನ್ಸ್ ಕೊಡ್ತೀವಿ. 2 ಕಾಂಬಿನೇಷನ್ ಮೆಡಿಕೇಷನ್ಸ್ ಕೊಡ್ತೀವಿ ಇಫ್ ಇಟ್ ಈಸ್ ವೆರಿ ಬಿಗ್ ಅಂತಂದರೆ. ಇಫ್ ಸಿಂಪ್ಟಮ್ಸ್ ಆರ್ ನಾಟ್ ಗೆಟಿಂಗ್ ರೆಡ್ಯೂಸ್ಡ್ ವಿತ್ ದ ಮೆಡಿಕೇಷನ್ ಅಂದರೆ ದೆನ್ ವಿ ಕನ್ಸಿಡರ್ ದೆಮ್ ಫಾರ್ ದಿ ಸರ್ಜರಿ. ಕನ್ವೆನ್ಷನಲಿ ಪ್ರಾಸ್ಟೇಟ್ಗೆ ಅಂತಂದರೆ ಓಪನ್ ಸರ್ಜರೀಸ್ ಇತ್ತು, ಓಪನ್ ಪ್ರಾಸ್ಟೆಟೆಕ್ಟಮಿ ಅಂತ ಹೇಳ್ಬಿಟ್ಟು, ಟ್ರಾನ್ಸ್ವೆಸೈಕಲ್ಲು, ಟ್ರಾನ್ಸ್ಪ್ಯೂಬಿಕ್ಕು, ರೆಟ್ರೋಪ್ಯೂಬಿಕ್ ಅಂತ ಹೇಳ್ಬಿಟ್ಟು ಎಲ್ಲ ದೀಸ್ ಆರ್ ದಿ ಸರ್ಜರೀಸ್ ಇದ್ದಿದ್ದು. ಈಗ ರೀಸೆಂಟ್ ನೆಕ್ಸ್ಟ್ ಅಡ್ವಾನ್ಸ್ಡ್ ಬಂದುಬಿಟ್ಟು ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್, ಕಟ್ ಇಲ್ದಂಗೆ ಒಳಗಡೆಯಿಂದನೇ ಮಾಡೋದು. ಕನ್ವೆನ್ಷನಲಿ ದರ್ ವಾಸ್ ಸರ್ಜರಿ ಕಾಲ್ಡ್ TURP ಅಂತೇಳಿ, ಎಂಡೋಸ್ಕೋಪಿ ಟ್ರಾನ್ಸ್ಯುರೆಥರಲ್ ರಿಸೆಕ್ಷನ್ ಆಫ್ ದಿ ಪ್ರಾಸ್ಟೇಟ್. ಅದರಲ್ಲಿ ಪ್ರಾಸ್ಟೇಟ್ನ ಒಳಗಡೆಯಿಂದನೇ ಹೋಗಿ ಚಿಪ್ಸ್ ಥರ ರಿಮೂವ್ ಮಾಡ್ತಾಯಿದ್ವಿ, ಸ್ಮಾಲ್ ಪೀಸಸ್ ಮಾಡಿ ರಿಮೂವ್ ಮಾಡ್ತಾಯಿದ್ವಿ. ರೀಸೆಂಟ್ ಮೋಸ್ಟ್ ಅಡ್ವಾನ್ಸ್ ಫಾರ್ ದಿ ಪ್ರಾಸ್ಟೆಟಿಕ್ ಎನ್ಲಾರ್ಜ್ಮೆಂಟ್ ಟ್ರೀಟ್ಮೆಂಟ್, ದಟ್ ಈಸ್ ಹೋಲೆಪ್ BPH ಟ್ರೀಟ್ಮೆಂಟ್ ಅಂತಂದರೆ ದಟ್ ಈಸ್ ಹೋಲೆಪ್ ಅಂತೀವಿ, ಅಂದರೆ ದಟ್ ಈಸ್ ಲೇಸರ್ ಟ್ರೀಟ್ಮೆಂಟು. ದಟ್ ಈಸ್ ಹೋಲ್ಮಿಯಂ ಲೇಸರ್ ಇನ್ಯೂಕ್ಲಿಯೇಷನ್ ಆಫ್ ದ ಪ್ರಾಸ್ಟೇಟ್. ಇಲ್ಲೇನು ಮಾಡ್ತೀವಿ ಅಂದರೆ ವಿ ಗೋ ಥ್ರೂ ದ ಯೂರಿನರಿ ಪ್ಯಾಸೇಜ್, ಇದರಲ್ಲೂ ಕಟ್ ಇಲ್ಲ, ಮಾರ್ಕ್ ಇಲ್ಲ, ಇನ್ಸಿಷನ್ ಇಲ್ಲ. ವಿ ಗೋ ಥ್ರೂ ದ ಯೂರಿನ್, ಎಲ್ಲಿಂದ ಯೂರಿನ್ ಬರುತ್ತೆ ಅಲ್ಲಿಂದನೇ ಹೋಗಿ ಪ್ರಾಸ್ಟೇಟು ಆಸ್ ಐ ಸೈಡ್ ಇಟ್ ವಿಲ್ ಬಿ ಇನ್ ದ ಲೂಮಿನ್. ಸೊ ವಿ ಮೇಕ್ ಇನ್ಯೂಕ್ಲಿಯೇಷನ್, ಅಂದರೆ ಅದರ ಕ್ಯಾಪ್ಸೂಲಿಂದ ಪ್ರಾಸ್ಟೇಟ್ ಅಡಿನೋಮ್ಯಾಟಸ್ ಟಿಶ್ಯೂನ ಇನ್ಯೂಕ್ಲಿಯೇಟ್ ಮಾಡಿ ಸಪ್ರೇಟ್ ಮಾಡಿ ವಿ ಪುಷ್ ಇನ್ ಸೈಡ್ ದ ಬ್ಲಾಡರ್. ದೆನ್ ಅಗೇನ್ ದಟ್ ಟಿಶ್ಯೂ ವಿ ರಿಮೂವ್ ಇಟ್ ಬೈ ಮಾರ್ಸಿಲೇಷನ್. ಅಂದರೆ ಮಾರ್ಸಿಲೇಷನ್ ಅಂದರೆ ಅದು ಇಟ್ ವಿಲ್ ಚ್ಯೂ ಆ್ಯಂಡ್ ರಿಮೂವ್ ದಿ ಟಿಶ್ಯೂಸ್. ಇದರಲ್ಲಿ ಮೇನ್ ಅಡ್ವಾಂಟೇಜಸ್ ಏನು ಅಂತಂದರೆ ಬ್ಲಡ್ ಲಾಸ್ ವಿಲ್ ಬಿ ವೆರಿ ಮಿನಿಮಲ್ ಆ್ಯಂಡ್ ಲಾರ್ಜ್ ಅಮೌಂಟ್ ಆಫ್ ಗ್ಲ್ಯಾಂಡ್ ವಿಲ್ ಬಿ ರಿಮೂವ್ಡ್. ಸೊ ರಿಕರೆನ್ಸ್ ಚಾನ್ಸಸ್ ಇದು ಮಾಡಿದಾದ್ಮೇಲೆ ಮತ್ತೆ ಬರೋವಂಥ ಚಾನ್ಸಸ್ಸು ತುಂಬ ಕಡಿಮೆ, ಹೋಲೆಪ್ ಮಾಡಿದೆ ಆದಮೇಲೆ, ಹೋಲ್ಮಿಯಂ ಲೇಸರ್ ಇನ್ಯೂಕ್ಲಿಯೇಷನ್ ಆಫ್ ಪ್ರಾಸ್ಟೇಟ್ ಮಾಡಿದಾದ್ಮೇಲೆ. ಸೊ ದೀಸ್ ಆರ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್. ಓಕೆ, ಇದು ಪ್ರಾಸ್ಟೇಟಲ್ಲಿ ಸ್ಟೇಜಸ್ ಅಂತ ಏನಾದರೂ ಇರುತ್ತಾ? ಕೆಲವು ಏನಾದ್ರು ಟ್ಯಾಬ್ಲೆಟ್ಸಲ್ಲೇ ಹೋಗುವಂಥದ್ದು, ಇಲ್ಲ ಲೇಸರ್ ಟ್ರೀಟ್ಮೆಂಟೇ ಎಲ್ಲ ಪ್ರಾಸ್ಟೇಟ್ ಸ್ಟೇಜ್ಗೂ ಮಾಡುವಂಥದ್ದು ಇರುತ್ತಾ, ಹೇಗೆ ಅಂತ? ಇಲ್ಲ, ಸ್ಟೇಜಸ್ ಅಂತಂದರೆ ಗ್ರೇಡ್ಸ್ ವಿ ಕಾಲ್ ಇಟ್ as grade 1, grade 2, grade 3 prostates ಅಂತೇಳಿ, ಡಿಪೆಂಡಿಂಗ್ ಆನ್ ದ ಸೈಜ್ ಆ್ಯಂಡ್ ದ ಸಿಂಪ್ಟಮ್ಸ್ ಆ್ಯಂಡ್ ದ ಕ್ಲಿನಿಕಲ್ ಎಕ್ಸಾಮಿನೇಷನ್, ಆಲ್ 3 ಕಂಬೈನ್ ಮಾಡಿ ಗ್ರೇಡ್ ಮಾಡ್ತೀವಿ. ಸೊ ಇಟ್ ಈಸ್ ನಾಟ್ ದ ಸೈಜ್ ಆಫ್ ದ ಪ್ರಾಸ್ಟೇಟ್ ವಿಚ್ ಡಿಸೈಡ್ಸ್ ಅಬೌಟ್ ದ ಟ್ರೀಟ್ಮೆಂಟ್, ಇಟ್ ಈಸ್ ದ ಸಿಂಪ್ಟಮ್ಸ್ ವಾಟ್ ದ ಪ್ರಾಸ್ಟೇಟ್ ಈಸ್ ಕಾಸಿಂಗ್. ಅಂದರೆ ಅದು ಕೆಲವೊಂದ್ಸಲಿ ಸ್ಮಾಲ್ ಪ್ರಾಸ್ಟೇಟ್ಸ್ ಕೂಡ ತುಂಬ ಬ್ಲಾಕ್ ಮಾಡ್ತಾ ಇರುತ್ತೆ, ಕೆಲವೊಂದ್ಸಲಿ ಬಿಗ್ ಪ್ರಾಸ್ಟೇಟ್ಸ್ ಆಲ್ಸೋ ವಿಲ್ ಬಿ ನಾಟ್ ಬ್ಲಾಕಿಂಗ್ ಮಚ್, ವಿಲ್ ಬಿ ಅಲೋಯಿಂಗ್ ದ ಯೂರಿನ್ ಟು ಪಾಸ್ ಫ್ರೀಲಿ ಔಟ್ಸೈಡ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ obstruction or the problem the prostate is causing to the patient. So if it is causing very tight obstruction alva, then it will require treatment. Mild obstructions andre majority of the times we go with the medical treatment. So that grade 1 grade 2 difference comes only for the medical treatment. If it is grade 1 only andre we give alpha blockers, if it is grade 2 andre we combine it with the 5-alpha reductase inhibitors. So ಎರಡನ್ನೂ ಕಂಬೈನ್ ಮಾಡಿ ಕೊಡ್ತೀವಿ.
So symptoms worsening with the even after medication, or there are already secondary effects have happened, like recurrent urinary tract infections, or there are stones formed already inside the kidney because of this prostatic infection in the bladder, because of this prostatic obstruction antandre, then we suggest directly surgery for the prostate. ಓಕೆ, ಸರ್ಜರಿ ಇನ್ ದ ಸೆನ್ಸ್ ಅದು ಹೇಗೆ ಅಂತ? ಸರ್ಜರಿ ಅದೇ ಹೇಳಿದ್ರು, ಓಪನ್ ಸರ್ಜರಿ, ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್. ರೀಸೆಂಟ್ ಅಡ್ವಾನ್ಸ್ ಒನ್ ಇಸ್ ದಿ ಹೋಲೆಪ್ ಅಂತ, ಹೋಲ್ಮಿಯಂ ಲೇಸರ್ ಇನ್ಯೂಕ್ಲೇಷನ್ ಆಫ್ ದ ಪ್ರಾಸ್ಟೇಟ್ನ ಇನ್ಯೂಕ್ಲೇಟ್ ಮಾಡ್ತೀವಿ. ಇನ್ಯೂಕ್ಲೇಷನ್ ಅಂದರೆ ಇಟ್ ಇಸ್ ಸಪರೇಷನ್ ಫ್ರಮ್ ಇಟ್ಸ್ ಕ್ಯಾಪ್ಸೂಲ್. ಹೊರಗಡೆ ಓನ್ಲಿ ಔಟರ್ ಶೀಟ್. ಜಸ್ಟ್ ಇಮ್ಯಾಜಿನ್ ವಾಲ್ನಟ್, ದ ಎಡಿಬಲ್ ಪೋರ್ಷನ್ ಆಫ್ ದ ವಾಲ್ನಟ್ ಇಸ್ ದರ್ ಅಡಿನೋಮಾ ವಿಚ್ ಇಸ್ ಬ್ಲಾಕಿಂಗ್ ಅನ್ನೋ ಥರ. ಸೊ ಔಟ್ಸೈಡ್ ಕ್ಯಾಪ್ಸೂಲ್ ಮಾತ್ರ ಬಿಟ್ಬಿಟ್ಟು ಆ ಎಡಿಬಲ್ ಪೋರ್ಷನ್ನ ವಿ ರಿಮೂವ್ ಇಟ್. ಓಕೆ, ದಟ್ ವಿ ಡೂ ವಿತ್ ದ ಲೇಸರ್. ಓಕೆ, ಇನ್ನು ಲೇಸರ್ ಟ್ರೀಟ್ಮೆಂಟಲ್ಲಿ ಅಡ್ವಾಂಟೇಜಸ್ ಏನೇನಿರುತ್ತೆ ಅಂತ? ಇಟ್ ಮೈಟ್ ಬಿ ಪ್ರಾಸ್ಟೇಟ್ ಇರ್ಬೋದು, ಇಲ್ಲಾಂದರೆ ಕಿಡ್ನಿ ಸ್ಟೋನ್ ಇರ್ಬೋದು. So we'll go from one by one. We'll go to the stone issues. So especially for the kidney stones, RIRS ಅಲ್ಲಿ advantages ಅಂತ ಹೇಳಿ ತಗೊಂಡ್ರೆ, yes, compared to the other surgeries, advantages ಅಂದರೆ whenever compared to the other surgeries, I'm telling the advantages. ಹೋಲ್ಮಿಯಂ ಲೇಸರ್ ಟ್ರೀಟ್ಮೆಂಟ್ ಫಾರ್ ದಿ ಕಿಡ್ನಿ ಸ್ಟೋನ್ಸ್ ಅಂದರೆ RIRS ಅಲ್ಲಿರೋ ಅಡ್ವಾಂಟೇಜ್, ಮೇನ್ ಅಡ್ವಾಂಟೇಜ್ ಬಂದುಬಿಟ್ಟಿದೆ, ಇಟ್ ಈಸ್ ಡೇ ಕೇರ್ ಸರ್ಜರಿ. ಲೈಕ್ ಮಾರ್ನಿಂಗ್ ವಿ ಅಡ್ಮಿಟ್, ಆಫ್ಟರ್ನೂನ್ ವಿ ಡೂ ಸರ್ಜರಿ, ಐದರ್ ಇನ್ ದ ನೈಟ್ ಆರ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಲ್ ಡಿಸ್ಚಾರ್ಜ್. ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ವಿತಿನ್ 24 hours ವಿಲ್ ಗೆಟ್ ದಟ್ ಪೇಷಂಟ್ ಡಿಸ್ಚಾರ್ಜ್. ಆ್ಯಂಡ್ ಬ್ಲೀಡಿಂಗ್ ಚಾನ್ಸಸ್ ಆರ್ ಆಲ್ಮೋಸ್ಟ್ ನಿಲ್, ಇಲ್ಲವೇ ಇಲ್ಲ ಅಂತೇಳಿ ಹೇಳ್ಬೋದು. ಸೊ ಥರ್ಡ್ ಥಿಂಗ್ ಬಂದುಬಿಟ್ಟಿದೆ, ಇಟ್ ಈಸ್ ಪೇನ್ಲೆಸ್. ಸರ್ಜರಿ ಮಾಡಬೇಕಂದ್ರೆ ವಿ ಡೂ ಅಂಡರ್ ಅನಸ್ತೇಷಿಯಾ. ಆಫ್ಟರ್ ದ ಪ್ರೊಸೀಜರ್ ಯೂಶಲಿ ಕನ್ವೆನ್ಷನಲ್ ಮೆಥಡ್ಸಲ್ಲಿ ಓಪನ್ ಸರ್ಜರಿ ಆಗಲಿ, ಕೀ ಹೋಲ್ PCNL ಸರ್ಜರಿ ಆಗಲಿ, ಎರಡರಲ್ಲೂ ಪಂಕ್ಚರ್ ಸೈಟು, ಸ್ಕಿನ್ ಮಾರ್ಕ್ ಇರುತ್ತಲ್ವ, ಅದರಿಂದ ತುಂಬ ಪೇಯ್ನ್ ಬರ್ತಾ ಇರುತ್ತೆ. ಆ ಪೇಯ್ನ್ ಅನ್ನೋದು ಇರೋದೇ ಇಲ್ಲ ಇವರಿಗೆ, ಪೇಯ್ನ್ಲೆಸ್. ಆ್ಯಂಡ್ ಥರ್ಡ್ ಥಿಂಗ್ ಈಸ್ ವೆರಿ, ಇನ್ ದಿ ಪ್ರೆಸೆಂಟ್ ವರ್ಲ್ಡ್ ಎಲ್ಲರಿಗೂ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಅಂದರೆ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ದೇರ್ ವರ್ಕ್ ಆಸ್ ಅರ್ಲಿ ಆಸ್ ಪಾಸಿಬಲ್. ವಿ ಸರ್ಜರಿ ಆದಮೇಲೆ 3 weeks 3 months ಪೇಷಂಟ್ ರೆಸ್ಟಲ್ಲಿರಬೇಕು, ಮನೆಗೆ ಎಲ್ಲೋ ಹೋಗ್ಬೋದು ಅನ್ನೋ ಆಲ್ ದಿಸ್ ಇಶ್ಯೂಸ್ ಆರ್ ನಾಟ್ ದೇರ್. ಸರ್ಜರಿ ಆಗಿದ್ದು ವೆರಿ ನೆಕ್ಸ್ಟ್ ಡೇ ವಿ ಟೆಲ್ ದೆಮ್ ಟು ಗೋ ಫಾರ್ ದ ರೆಗ್ಯುಲರ್ ವರ್ಕ್, ನೋ ಫಿಸಿಕಲ್ ಆಕ್ಟಿವಿಟಿ ರಿಸ್ಟ್ರಿಕ್ಷನ್. ದೇ ಕ್ಯಾನ್ ಡೂ ಆಲ್ ದರ್ ನಾರ್ಮಲ್ ವರ್ಕ್, ದೇ ಕ್ಯಾನ್ ರನ್, ಜಂಪ್, ಡೂ ಜಿಮ್, ಎವ್ರಿಥಿಂಗ್ ಅದೆಲ್ಲ ವಿಲ್ ಆಸ್ಕ್. ಸೊ ಈ ಥರ ದೀಸ್ ಆರ್ ದ ಅಡ್ವಾಂಟೇಜಸ್ ವಿತ್ ದಿ ಫಾರ್ ದಿ ಸ್ಟೋನ್ ಸರ್ಜರಿ. ವೆನ್ ವಿ ಕಮ್ ಟು ದ ಪ್ರಾಸ್ಟೇಟ್, ಎಸ್, ಪ್ರಾಸ್ಟೇಟಲ್ಲಿ TURPಗೆ ದೆರ್ ಈಸ್ ಸೈಜ್ ಲಿಮಿಟೇಷನ್. ಕೆಲವೊಂದ್ಸಲಿ ಗ್ರೇಡ್ 2 ಆ್ಯಂಡ್ ಅಬೋವ್, ಗ್ರೇಡ್ 3 ಪ್ರಾಸ್ಟೇಟ್ ಅಂತಂದರೆ TURP ಒಂದೇ ಸ್ಟೇಜಲ್ಲಿ ಮಾಡೋದಕ್ಕಾಗಲ್ಲ. ಸೊ ಬಟ್ ಇನ್ ಲೇಸರ್ ಹೋಲೆಪ್ ಪ್ರೊಸೀಜರ್ ಬಂದುಬಿಟ್ಟಿದೆ, ವಿ ಕ್ಯಾನ್ ಡೂ ಇಟ್ ಇನ್ ಸಿಂಗಲ್ ಸ್ಟೇಜ್. ಆ್ಯಂಡ್ ಸೆಕೆಂಡ್ ಥಿಂಗ್, ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ದಿ ಪ್ರಾಸ್ಟೇಟ್ ಟ್ರೀಟ್ಮೆಂಟ್ ಅದರ್ ಕನ್ವೆನ್ಷನಲ್ ಮೆಥಡ್ಸಲ್ಲಿ ಅಂತಂದರೆ ಬ್ಲೀಡಿಂಗ್, ತುಂಬ ಬ್ಲೀಡಿಂಗ್ ಆಗುತ್ತೆ ಚಾನ್ಸಸ್ ಇರುತ್ತೆ. ದ ಮೇನ್ ಅಡ್ವಾಂಟೇಜ್ ವಿತ್ ಅವರ್ ಹೋಲ್ಮಿಯಂ ಲೇಸರ್ ಇಸ್ ಇಟ್ ಈಸ್ ಬ್ಲಡ್ಲೆಸ್ ಅಂತ ಹೇಳಿದ್ರೆ ಮಿನಿಮಲ್ ಬ್ಲಡ್ ಲಾಸ್, ವೆರಿ ಮಿನಿಮಲ್, ನೆಗ್ಲಿಜಿಬಲ್ ಬ್ಲಡ್ ಲಾಸ್. ಯಾಕೆಂದರೆ ವಿ ಗೋ ಅಟ್ ದಿ ಕ್ಯಾಪ್ಸೂಲ್, ಅಲ್ಲಿಂದಾನೇ ಬ್ಲಡ್ ವೆಸಲ್ಸ್ ಬರುವಂಥದ್ದು. ಅದನ್ನು ವಿ ಡೈರೆಕ್ಟ್ಲಿ ಟಾರ್ಗೆಟ್ ದ ಬ್ಲಡ್ ವೆಸಲ್ಸ್ ಆ್ಯಂಡ್ ದೆನ್ ವಿಲ್ ಹಿಟ್ ಆ್ಯಂಡ್ ವಿಲ್ ಬ್ಲಾಕ್ ಇಟ್ ಅಂತ ಹೇಳ್ಬಿಟ್ಟು. ಸೊ ಓಕೆ, ಥ್ಯಾಂಕ್ ಯು ಡಾಕ್ಟರ್. ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಪ್ರಾಸ್ಟೇಟ್ ಬಗ್ಗೆ ಹಾಗೂ ಕಿಡ್ನಿ ಸ್ಟೋನ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಶ್ರೀ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಂಬರ್ 567, ಕಗದಾಸಪುರ, CV ರಾಮನ್ ನಗರ ಪೋಸ್ಟ್, ಬೆಂಗಳೂರು 560093. ಇನ್ನು ದೂರವಾಣಿ ಸಂಖ್ಯೆ 7406799990. ಇನ್ನು ಸಂಪರ್ಕಿಸಬೇಕಾದ ಮತ್ತೊಂದು ವಿಳಾಸ ಶ್ರೀ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಂಬರ್ 301, ಓಲ್ಡ್ ಎಕ್ಸ್ಟೆನ್ಷನ್ ರೋಡ್, KR ಪುರಂ, ಬೆಂಗಳೂರು 560036. ಇನ್ನು ದೂರವಾಣಿ ಸಂಖ್ಯೆ 9901711716. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.